ಜಯಲಲಿತಾಗೆ ಹೃದಯಾಘಾತವಾಗಿದೆ. ಇಂದು ಸಂಜೆ ಜಯಾಗೆ ಹೃದಯಾಘಾತ ಆಗಿದೆ ಅಂತ ಚೆನ್ನೈನ ಅಪೋಲೋ ಆಸ್ಪತ್ರೆ ವೈದ್ಯರು ತಿಳಿಸಿದ್ದಾರೆ. ಅಲ್ಲದೆ ತಜ್ಞ ವೈದ್ಯರು ಸಿಎಂ ಜಯಲಲಿತಾಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಸುದ್ದಿ ತಿಳಿತಾ ಇದ್ದಂತೆಯೇ ಅಭಿಮಾನಿಗಳು ಆಸ್ಪತ್ರೆಗೆ ಬಂದಿದ್ದಾರೆ. ಅಲ್ಲದೆ ಸಚಿವರ ದಂಡು ಕೂಡ ಆಗಮಿಸ್ತಾ ಇದೆ. ಸ್ಥಳೀಯ ಅಪೋಲೋ ಆಸ್ಪತ್ರೆ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಸೆಪ್ಟೆಂಬರ್ 22ರಿಂದ ಆಸ್ಪತ್ರೆಯಲ್ಲಿ ಜಯಾ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇನ್ನು ಜಯಾ ಹೃದಯಾಘಾತವಾದಂತಹ ಸುದ್ದಿ ಕೇಳಿದ ತಕ್ಷಣ ಮುಂಬೈನಲ್ಲಿದ್ದ ತಮಿಳುನಾಡು ರಾಜ್ಯಪಾಲರು ವಾಪಸ್ ಬಂದಿದ್ದಾರೆ. ತಮಿಳುನಾಡು ಸಿಎಂ ಜಯಲಲಿತಾಗೆ ಹೃದಯಾಘಾತವಾಗಿದೆ. ಇವತ್ತು ಸಂಜೆ ಜಯಾಗೆ ಹೃದಯಾಘಾತ ಆಗಿದೆ ಅಂತ ಚೆನ್ನೈನ ಅಪೋಲೋ ಆಸ್ಪತ್ರೆ ವೈದ್ಯರು ತಿಳಿಸಿರುವಂತದ್ದು. ತಜ್ಞ ವೈದ್ಯರು ಸಿಎಂ ಜಯಲಲಿತಾಗೆ ಈಗ ಸದ್ಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಇನ್ನು ಈ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಆಸ್ಪತ್ರೆಗೆ ಅಭಿಮಾನಿಗಳ ದಂಡೆ ಹರಿದು ಬಂದಿದೆ. ಸಚಿವರ ದಂಡು ಕೂಡ ಆಸ್ಪತ್ರೆಗೆ ಆಗಮಿಸ್ತಾ ಇದೆ. ಸದ್ಯ ಆಸ್ಪತ್ರೆಯ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಸೆಪ್ಟೆಂಬರ್ 22ರಿಂದ ಆಸ್ಪತ್ರೆಯಲ್ಲಿ ಜಯಾ ಚಿಕಿತ್ಸೆಯನ್ನ ಪಡಿತಾ ಇರುವಂತದ್ದು. ಇನ್ನು ನಿರ್ಜಲೀಕರಣ ಸಮಸ್ಯೆಯಿಂದಾಗಿ ಜಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈಗ ಜಯಾಗೆ ಹೃದಯಾಘಾತ ಆಗಿದೆ ಅಂತ ಆಸ್ಪತ್ರೆ ತಿಳಿಸಿರುವಂತದ್ದು. ಈ ವಿಷಯ ತಿಳಿತಾ ಇದ್ದಂತೆ ಮುಂಬೈನಲ್ಲಿದ್ದಂತಹ ತಮಿಳುನಾಡು ರಾಜ್ಯಪಾಲರು ಕೂಡ ವಾಪಸ್ ದೌಡಾಯಿಸಿ ಬಂದಿರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಪ್ರತಿನಿಧಿ ಸಂತೋಷ್. ಈಗ ಸದ್ಯ ಜಯಾ ಅವರ ಪರಿಸ್ಥಿತಿ ಹೇಗಿದೆ? ಏನ್ ಹೇಳ್ತಾ ಇದ್ದಾರೆ ವೈದ್ಯರು? ಐಶ್ವರ್ಯ, ಏನು ಸೆಪ್ಟೆಂಬರ್ 22ರಂದು ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ನಿರ್ಜಲೀಕರಣ ಹಾಗೂ ಬಹು ಅಂಗಾಂಗ ವೈಫಲ್ಯದಿಂದಾಗಿ ಅಪೋಲೋ ಆಸ್ಪತ್ರೆಗೆ ಚೆನ್ನೈನಲ್ಲಿ ದಾಖಲಾಗಿದ್ರು. ಆದ್ರೆ ಕಳೆದ 73 ದಿನಗಳಿಂದಲೂ ಕೂಡ ಆಕೆಯನ್ನ ಆ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಆದ್ರೆ ಇವತ್ತು ಅಂದ್ರೆ ಇನ್ನೊಂದು 2-3 ದಿನಗಳ ಒಳಗಾಗಿ ಅವರನ್ನ ಮನೆಗೆ ಕಳಿಸುವುದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇತ್ತು ಅನ್ನೋಂಥ ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಇವತ್ತು ಸಂಜೆ 5 ಗಂಟೆಗೆ ಅವರಿಗೆ ಹೃದಯಾಘಾತವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗಾಗ ಅವರಿಗೆ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೂಡ ಈಗಾಗಲೇ ಕೊಡಲಾಗ್ತಿದೆ. ಜೊತೆಗೆ ಈ ಒಂದು ವಿಚಾರವನ್ನು ತಿಳಿದಂತಹ ಅವರ ಅಭಿಮಾನಿಗಳಿರ್ಬೋದು, ಚೆನ್ನೈನ ಸುತ್ತಮುತ್ತಲಿನ ಜನ ಎಲ್ಲರೂ ಕೂಡ ಈಗಾಗಲೇ ತಮಿಳುನಾಡಿನ ಅಪೋಲೋ ಆಸ್ಪತ್ರೆಯ ಸುತ್ತ ಈಗಾಗಲೇ ನಡೆದಿರುವಂತದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಸಂಜೆ 5 ಗಂಟೆಯ ವೇಳೆಗಾಗಿ ಈ ಒಂದು ಹೃದಯಾಘಾತ ಕೂಡ ಅವರಿಗೆ ಆಗಿರುವಂತದ್ದು. ಈ ಒಂದು ವಿಚಾರವನ್ನ ತಿಳಿದಂತಹ ಅಲ್ಲಿನ ರಾಜ್ಯಪಾಲರು ವಿದ್ಯಾಸಾಗರ್ ಮುಂಬೈನಿಂದ ನೇರವಾಗಿ ತಮಿಳುನಾಡಿಗೆ ಬಂದು ಅವರ ಆರೋಗ್ಯದ ವಿಚಾರಣೆಯನ್ನು ಕೂಡ ಮಾಹಿತಿಯನ್ನು ಪಡೆಯೋದಕ್ಕೆ ಚೆನ್ನೈನ ಅಪೋಲೋ ಆಸ್ಪತ್ರೆ ಕೂಡ ಈಗಾಗಲೇ ಧಾವಿಸ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಕೇಂದ್ರ ಸರ್ಕಾರದ ಗೃಹ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೂಡ ಸತತ ವಿದ್ಯಾಸಾಗರ್ ರಾವ್ ಜೊತೆ ಫೋನ್ ಮೂಲಕ ಸಂಪರ್ಕದಲ್ಲಿದ್ದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಒಂದು ವಿಚಾರವನ್ನ ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಐಶ್ವರ್ಯ. ಕಳೆದ 73 ದಿನಗಳಿಂದಲೂ ಕೂಡ ಜಯಲಲಿತಾ ಅವರ ಆರೋಗ್ಯ ಹಂತ ಹಂತವಾಗಿ ಸುಧಾರಣೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತಾ ಇತ್ತು. ಇನ್ನೇನು 2-3 ದಿನಗಳ ಒಳಗಾಗಿ ಅವರನ್ನ ಆಸ್ಪತ್ರೆಯಿಂದ ಮನೆಗೆ ಕಳಿಸೋದಕ್ಕೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಇವತ್ತು ಆಗಿರುವಂತ ಈ ಒಂದು ಹೃದಯಾಘಾತದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೂಡ ಈಗಾಗಲೇ ವಿದ್ಯಾಸಾಗರ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಏಮ್ಸ್ನ ಒಟ್ಟು 8 ಜನರ ತಂಡದ ವೈದ್ಯರು ಕೂಡ ಅವರಿಗೆ ಇದುವರೆಗೆ ಚಿಕಿತ್ಸೆಯನ್ನ ನೀಡ್ತಾ ಇತ್ತು. ಆದ್ರೆ ಈಗ ಆಗಿರುವಂತಹ ಹೃದಯಾಘಾತದ ಒಂದು ಮಾಹಿತಿ ಒಂದು ಇದ್ರ ಮೇರೆಗೆ ಚಿಕಿತ್ಸೆಯನ್ನು ಕೂಡ ಐಸಿಯುನಲ್ಲಿ ಈಗಾಗಲೇ ನೀಡಲಾಗ್ತಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಜೊತೆಗೆ ಸುತ್ತಮುತ್ತಲ ಆಸ್ಪತ್ರೆ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ಈಗಾಗಲೇ ಬಿಗಿ ಬಂದೋಬಸ್ತನ್ನ ತೆಗೆದುಕೊಳ್ಳಲಾಗಿದೆ. ಯಾಕೆಂತ ಹೇಳಿದ್ರೆ ಅಲ್ಲಿನ ಅಭಿಮಾನಿಗಳು ಕೂಡ ತುಂಬಾ ಅತಿರೇಕ ಒಂದು ವರ್ತನೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇರುತ್ತೆ ಅನ್ನುವಂತ ಒಂದು ಮಾಹಿತಿಯ ಆಧಾರದ ಮೇಲೆಗೆ ಈಗಾಗಲೇ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ಮಾಡಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಐಶ್ವರ್ಯ. ಸಂತೋಷ್, ಈಗಾಗಲೇ ಆಸ್ಪತ್ರೆಯ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಮಂಜುನಾಥ್, ಪ್ರಮುಖವಾಗಿ ಏನು ಈ ವಿಚಾರವ ತಿಳಿದಂತಹ ತಕ್ಷಣವೇ ಅಲ್ಲಿನ ಚೆನ್ನೈನ ಪೊಲೀಸರು ತತ್ಕ್ಷಣವೇ ನೇರವಾಗಿ ಸುತ್ತಮುತ್ತಲಿನ ಪ್ರದೇಶದ ಜನರಿಗೂ ಕೂಡ ಒಂದು ಮುನ್ನೆಚ್ಚರಿಕಾ ಕ್ರಮವನ್ನು ಕೊಟ್ಟಿರುವಂತದ್ದು. ಜೊತೆಗೆ ಚೆನ್ನೈನ ಸುತ್ತಮುತ್ತ ಈಗಾಗಲೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಅಭಿಮಾನಿಗಳು ನೆರೆದಿದ್ದು ಅವರನ್ನ ಒಂದು ಕಡೆ ನೋಡ್ಬೇಕು ಅನ್ನುವಂತಹ ಕಾತುರ ಕೂಡ ಇದೆ. ಮತ್ತೊಂದು ಕಡೆ ಅವರಿಗೂ ಆತಂಕ ಕೂಡ ಮನೆ ಮಾಡಿರುವಂತದನ್ನ ಅಲ್ಲಿ ನೆರೆದಿರುವಂತಹ ಜನರಲ್ಲಿ ನಾವೀಗ ಗಮನಿಸಬೇಕಾಗುತ್ತೆ ಮಂಜುನಾಥ್.
ಜೊತೆಗೆ ಬಿಗಿ ಬಂದೋಬಸ್ತ್ ಹಿನ್ನೆಲೆಯಿಂದಾಗಿ ಪೊಲೀಸರು ಈಗಾಗಲೇ ಕೆಲವೊಂದು ಆಸ್ಪತ್ರೆ ಸುಮಾರು 500 ಮೀಟರ್ನ ಸುತ್ತದಲ್ಲಿ ಬ್ಯಾರಿಕೇಡ್ಗಳನ್ನ ನಿರ್ಮಿಸಿ ಈಗಾಗಲೇ ಯಾರನ್ನು ಕೂಡ ಆಸ್ಪತ್ರೆ ಬಳಿ ಹೋಗೋದಕ್ಕೂ ಕೂಡ ಈಗಾಗಲೇ ನಿರ್ಬಂಧವನ್ನ ಹೇರಲಾಗಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಹೀಗಾಗಿ ಜಯಲಲಿತಾ ಅವರ ಆರೋಗ್ಯದಲ್ಲಿ ಏನು ಬೇರೆ ಯಾವುದೇ ರೀತಿಯ ಬೆಳವಣಿಗೆಗಳಾಗಿವೆ ಅನ್ನುವಂತ ಮಾಹಿತಿಯನ್ನು ಕೂಡ ಈಗಾಗಲೇ ಜನರಿಗೆ ತಲುಪಿಸೋದಕ್ಕೆ ಅಲ್ಲಿನ ವೈದ್ಯರು ಕೂಡ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟ ಮಾಹಿತಿಗಳು ಅಲ್ಲಿನ ಜಯಲಲಿತಾ ಅವರ ಅಭಿಮಾನಿಗಳಿಗೆ ಅಲ್ಲಿ ನೆರೆದಿರುವಂತಹ ಜನರು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಅಲ್ಲಿನ ಜನ ಅವ್ರ ಜೊತೆಗೆ ಅಭಿಮಾನಿಗಳು ಈಗಾಗಲೇ ಆತಂಕಕ್ಕೆ ಒಳಪಟ್ಟಿರುವಂತದ್ದು ಸಹಜವಾಗಿದೆ. ಜೊತೆಗೆ ಎಐಡಿಎಂಕೆಯ ಸಂಪೂರ್ಣ ಕಾರ್ಯಕರ್ತರುಗಳಿರ್ಬೋದು, ಜೊತೆಗೆ ಅವರ ಸಚಿವರುಗಳೇನಿದ್ರೆ ಎಲ್ಲರೂ ಕೂಡ ಈಗಾಗಲೇ ಆಸ್ಪತ್ರೆಯ ಬಳಿ ನೆರೆದಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಈಗ ಬಂದು ಅವರ ಆರೋಗ್ಯದ ಮಾಹಿತಿಯನ್ನು ಅಪೋಲೋ ಆಸ್ಪತ್ರೆಯಿಂದ ವೈದ್ಯರಿಂದ ಪಡೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದನ್ನ ಗಮನಿಸಬೇಕಾಗಿದೆ. ಜೊತೆಗೆ ಕೇಂದ್ರ ಗೃಹ ಸಚಿವರು ಕೂಡ ಈಗಾಗಲೇ ಸ್ಪಷ್ಟವಾಗಿ ದೂರವಾಣಿ ಮೂಲಕವಾಗಿ ಏನು ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಜೊತೆ ಕೂಡ ಹಂತ ಹಂತವಾಗಿ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಈಗಾಗಲೇ ಮುಂದಾಗ್ತಿರುವಂತದ್ದು. ಮಂಜುನಾಥ್. ಇನ್ನು ಸಂತೋಷ್, ಈಗಾಗಲೇ ಏನು ಲಾಸ್ಟ್ ಟೈಮ್ ಇದೇ ರೀತಿ ಅವ್ರು ಹಾಸ್ಪಿಟ್ಲಿಗೆ ಸೇರಿದಾಗ ಸಾಕಷ್ಟು ರೂಮರ್ಸ್ ಆಗಿತ್ತು. ಇನ್ನು ತುಂಬಾ ಜನ ಹಾಸ್ಪಿಟ್ಲ್ ಮುಂದೆ ಬಂದು ಕಾಯ್ತಾ ಇದ್ರು. ಅಭಿಮಾನಿಗಳಿಗೆ ಎಲ್ಲೋ ಒಂದ್ ಕಡೆ ರಾಂಗ್ ಮೆಸೇಜ್ ಕೂಡ ಹೋಗಿತ್ತು. ಈ ಬಾರಿ ಆಗದೇ ಇರ್ಲಿ ಅಂತ ಪಕ್ಷದ ವತಿಯಿಂದ ಯಾರಾದ್ರೂ ಮಾತನಾಡಿದಾರಾ, ಸುದ್ದಿಗೋಷ್ಠಿ ನಡೆಸಿದಾರಾ, ಆಸ್ಪತ್ರೆಯಿಂದ ಅಧಿಕೃತವಾಗಿ ಏನಾದ್ರು ಹೇಳಲಾಗ್ತಾ ಇದೆಯಾ ಇಲ್ಲಿ ಅಲ್ಲಿರುವಂತಹ ಜನರಿಗೆ ಅಂತ? ಐಶ್ವರ್ಯ, ಈಗಾಗಲೇ ಏನು ಚೆನ್ನೈನ ಅಪೋಲೋ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಈಗಾಗಲೇ ಒಂದು ಪತ್ರಿಕಾ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. ಅಂದ್ರೆ ಇವತ್ತು ಸಂಜೆ ಒಂದು ಸಮಯದಲ್ಲಿ 5 ಗಂಟೆಗೆ ಈ ಒಂದು ಹೃದಯಾಘಾತ ಜಯಲಲಿತಾ ಅವರಿಗೆ ಸಂಭವಿಸಿದೆ. ಹೀಗಾಗಿ ಅಭಿಮಾನಿಗಳಲ್ಲಿ ಜೊತೆಗೆ ಪಕ್ಷದ ಕಾರ್ಯಕರ್ತರುಗಳಿರ್ಬೋದು, ಅಲ್ಲಿನ ತಮಿಳುನಾಡಿನ ಜನತೆಗೆ ಯಾವುದೇ ರೀತಿಯಾದಂತಹ ಒಂದು ಅತಿರೇಕದ ವರ್ತನೆಯನ್ನ ತೋರಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ಈ ಒಂದು ಪತ್ರಿಕೆ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಲಾಗಿರುವಂತದ್ದು. ಹೀಗಾಗಿ ಜನ ಈ ಒಂದು ಪತ್ರಿಕೆ ಹೇಳಿಕೆಯನ್ನ ಆಧರಿಸಿ ಈಗಾಗಲೇ ಆಸ್ಪತ್ರೆ ಸುತ್ತಮುತ್ತ ಈಗಾಗಲೇ ನೆರೆದಿದ್ದಾರೆ. ಜೊತೆಗೆ ಸಹಜವಾಗಿ ಆತಂಕಕ್ಕೆ ಒಳಗಾಗುವಂತದ್ದು ಸಹಜ ಪ್ರಕ್ರಿಯೆ ಕೂಡ ಆಗಿರುತ್ತೆ. ಹೀಗಾಗಿ ಅದೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಸುತ್ತಲೂ ಕೂಡ ಈಗಾಗಲೇ ಏನು ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂತದನ್ನ ಇಲ್ಲಿ ಗಮನಿಸಬೇಕಾಗತ್ತೆ. ಆದ್ರೆ ಈ ಹಿಂದೆ ಕೂಡ ಇದೇ ರೀತಿಯಾದಂತಹ ಒಂದು ಸಂಘರ್ಷ ಏರ್ಪಾಡಾಗಿತ್ತು. ಆ ಸಮಯದಲ್ಲೂ ಕೂಡ ಅಲ್ಲಿನ ಆಸ್ಪತ್ರೆ ಸುತ್ತಮುತ್ತ ಜನರು ಕೂಡ ಬಂದು ಅತಿರೇಕದ ವರ್ತನೆಯನ್ನ ಜೊತೆಗೆ ಭಾವೋದ್ವೇಗಕ್ಕೆ ಒಳಗಾದಂತಹ ಒಂದು ಸನ್ನಿವೇಶ ಕೂಡ ಉಂಟಾಗಿತ್ತು. ಈಗ ಯಾವುದೇ ರೀತಿಯಾದಂತಹ ಸನ್ನಿವೇಶ ಆಗಬಾರ್ದು ಅನ್ನುವಂತ ನಿಟ್ಟಿನಿಂದಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಪಕ್ಷದ ಒಂದು ಕಾರ್ಯಕರ್ತರುಗಳಿರ್ಬೋದು, ಜೊತೆಗೆ ಸಚಿವರುಗಳು ಕೂಡ ಈಗಾಗಲೇ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಜನರಲ್ಲಿ ಒಂದು ರೀತಿಯಾದಂತಹ ಒಂದು ಸಮಾಧಾನಕರಂತ ಒಂದು ಹೇಳಿಕೆಯನ್ನ ಕೊಡೋದಕ್ಕೂ ಕೂಡ ಈಗಾಗಲೇ ಮುಂದಾಗುವಂತ ಸಾಧ್ಯತೆ ಇರುತ್ತೆ. ಮೊದಲು ಆಸ್ಪತ್ರೆ ವೈದ್ಯಾಧಿಕಾರಿಗಳಿಂದ ಸ್ಪಷ್ಟ ನೇರವಾಗಿ ಮಾತುಕತೆ ನಡೆಸಿ ನಂತರ ಜನರ ಬಳಿ ಹೋಗಿ ಅವರನ್ನ ಒಂದು ಸಮಾಧಾನ ಮಾಡುವಂತಹ ಹಂತಕ್ಕೂ ಕೂಡ ಮುಂದಾಗುವಂತಹ ಸಾಧ್ಯತೆ ಇರುವಂತದ್ದು. ಐಶ್ವರ್ಯ. ಸಂತೋಷ್, ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ದೆಹಲಿಯಿಂದ ಏನಾದರೂ ವೈದ್ಯರ ತಂಡ ಬರ್ಬೋದು, ಆ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆಯಾ? ಮಂಜುನಾಥ್, ಏನು ಈ ಹಿಂದೆಯೂ ಕೂಡ ಅವರಿಗೆ ಏನು ಬಹು ಅಂಗಾಂಗ ವೈಫಲ್ಯಗಳು ಎದುರಾದಂತಹ ಸಂದರ್ಭದಲ್ಲೂ ಕೂಡ ಏನು ದೆಹಲಿಯ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ 8 ಜನರ ತಂಡ ವೈದ್ಯರು ಕೂಡ ನೇರವಾಗಿ ಏನು ಅಪೋಲೋ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಅವರಿಗೆ ಸತತ 35 ದಿನಗಳ ಕಾಲಾವಕಾಶ ಚಿಕಿತ್ಸೆಯನ್ನು ಕೊಡೋದಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿಯೂ ಕೂಡ ದೆಹಲಿಯಿಂದಲೇ ವೈದ್ಯರು ಬಂದು ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಂತ ಉದಾಹರಣೆ ಕೂಡ ಇದೆ. ಈಗಲೂ ಕೂಡ ಸುಮಾರು 8 ಜನರ ತಂಡವು ಕೂಡ ಬಹುಶಃ ಮತ್ತೆ ಅವರಿಗೆ ಚಿಕಿತ್ಸೆಯನ್ನು ಕೊಡೋದಕ್ಕೂ ಕೂಡ ಒಂದು ಮುಂದಾಗುವಂತ ಸಾಧ್ಯತೆ ಇರುತ್ತೆ. ಮತ್ತೊಂದು ಕಡೆ ಈಗ ಸದ್ಯ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಚೆನ್ನೈ ಸರ್ಕಾರದ ಹಿರಿಯ ಅಧಿಕಾರಿಗಳು ಜೊತೆಗೆ ಸಚಿವರುಗಳು ಇವರೆಲ್ಲರೂ ಕೂಡ ಈಗ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಅವರ ಆರೋಗ್ಯದ ವಿಚಾರದ ಸಂಪೂರ್ಣ ಮಾಹಿತಿಯನ್ನ ಆಸ್ಪತ್ರೆ ವೈದ್ಯಾಧಿಕಾರಿಗಳಿಂದ ಪಡೆದುಕೊಂಡು ಈಗ ಅವರಿಗೆ ಹೃದಯಾಘಾತವಾಗಿದೆ, ಮುಂದೆ ಯಾವ ರೀತಿಯನ್ನು ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ, ಅವರಿಗೆ ಒಂದು ವೇಳೆ ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಸ್ಪಷ್ಟವಾದಂತಹ ಅವರಿಗೆ ಅಂದ್ರೆ ಸಂಪೂರ್ಣ ವ್ಯವಸ್ಥಿತವಾದಂತಹ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಸಾಧ್ಯವಿದೆಯೇ ಅಥವಾ ಅವರ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರಾಗುವಂತ ಸಾಧ್ಯತೆಗಳಿದೆ, ಅದೆಲ್ಲದರ ಬಗ್ಗೆ ಕೂಡ ಒಂದು ಸುತ್ತಿನ ಚರ್ಚೆಯನ್ನು ಕೂಡ ನಡೆಸಿ ನಂತರ ಆ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ನಾವು ಮುಂದಾಗ್ತೇವೆ ಅನ್ನೋಂಥದ್ದನ್ನು ಕೂಡ ಈಗಾಗಲೇ ಆ ಚರ್ಚೆಯಲ್ಲಿ ಬಹುಶಃ ಆ ಚರ್ಚೆ ನಡೆಸುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ರಾಜ್ಯಪಾಲ ವಿದ್ಯಾಸಾಗರ್ ಜೊತೆಯೂ ಕೂಡ ಆಸ್ಪತ್ರೆ ವೈದ್ಯಾಧಿಕಾರಿಗಳು ಕೂಡ ಈಗಾಗಲೇ ನೇರ ನಂಟನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ವಿದ್ಯಾಸಾಗರ್ ಅವರ ಜೊತೆಯೂ ಕೂಡ ಕೇಂದ್ರ ಗೃಹ ಸಚಿವರು ಈಗಾಗಲೇ ಎಲ್ಲ ಮಾಹಿತಿಗಳನ್ನು ತರಿಸ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ನೆರವು ಅಥವಾ ವೈದ್ಯರ ಅಗತ್ಯತೆ ಇದ್ದಲ್ಲಿ ಖಂಡಿತವಾಗಿ ಅದೆಲ್ಲದಕ್ಕೂ ಕೂಡ ನಾವು ಸಹಕಾರವನ್ನು ಕೊಡೋದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಗೃಹ ಸಚಿವ ರಾಜನಾಥ್ ಸಿಂಗ್ ದೂರವಾಣಿ ಮುಖಾಂತರ ವಿದ್ಯಾಸಾಗರ್ ಅವರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಅವರನ್ನ ಈಗ ತುರ್ತು ಚಿಕಿತ್ಸಾ ಘಟಕದಲ್ಲೂ ಕೂಡ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ.
ಬಹುಶಃ ಅವರ ಆರೋಗ್ಯದ ಬಗ್ಗೆ ಇನ್ನೂ ಯಾವುದೇ ರೀತಿಯಾದಂತಹ ಸ್ಪಷ್ಟ ಮೆಡಿಕಲ್ ಬುಲೆಟಿನ್ ಕೂಡ ರಿಲೀಸ್ ಆಗಿಲ್ಲ. ಈಗ 6 ಗಂಟೆಗೆ ರಿಲೀಸ್ ಆದಂತ ಮೆಡಿಕಲ್ ಬುಲೆಟಿನ್ ನ ಪ್ರಕಾರ ಅವರಿಗೆ ಒಂದು 5 ಗಂಟೆಗೆ ಹೃದಯಾಘಾತವಾಗಿತ್ತು ಅನ್ನುವಂತ ಮಾಹಿತಿ ಅದರಲ್ಲಿ ಇದೆ. ಆದ್ರೆ ಬೇರೆ ಅವರ ಆರೋಗ್ಯಕ್ಕೆ ಯಾವುದೇ ರೀತಿಯಾದ ತೊಂದರೆ ಇದೆ ಅನ್ನುವಂಥದ್ದು ಕೂಡ ಇದುವರೆಗೆ ಅದರಲ್ಲಿ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಹೀಗಾಗಿ ಆ ಒಂದು ಪತ್ರಿಕಾ ಹೇಳಿಕೆಯನ್ನು ಆಧರಿಸಿ ಅಲ್ಲಿನ ಜನತೆ ಇರ್ಬೋದು, ಅಭಿಮಾನಿಗಳು ಸಹಜವಾಗಿ ಅವರು ಅನುಕಂಪ ಈ ಒಂದು ಹಿನ್ನೆಲೆಯಿಂದಾಗಿ ಆಸ್ಪತ್ರೆ ಬಳಿ ಜಮಾಯಿಸಿರುವಂತದ್ದು. ಜೊತೆಗೆ ಅಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕೂಡ ನಡೀಬಾರದು ಅನ್ನುವಂತಹ ನಿಟ್ಟಿನಿಂದಾಗಿ ಈಗಾಗಲೇ ಆಸ್ಪತ್ರೆ ಸುತ್ತಮುತ್ತ ಬಿಗಿ ಬಂದೋಬಸ್ತುಗಳನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಜನರ ಆಕ್ರೋಶಗಳು ಕೂಡ ಈಗಾಗಲೇ ಮುಗಿಲು ಮುಟ್ಟುವಂತಹ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನು ಕೂಡ ನಿಯಂತ್ರಣ ಮಾಡೋದಕ್ಕೂ ಕೂಡ ಹೆಚ್ಚಿನ ಭದ್ರತೆಯನ್ನ ತೆಗೆದುಕೊಳ್ಳಲಾಗಿದೆ. ಮಂಜುನಾಥ್, ಏನು ಸಂತೋಷ್, ಈಗ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ಮೈಲ್ಡ್ ಅಟ್ಯಾಕ್ ಅಥವಾ ಏನು, ಈ ಬಗ್ಗೆ ಏನಾದ್ರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಏನಾದ್ರು ಹೇಳ್ತಾ ಇದ್ರ ವೈದ್ಯರು? ಜೊತೆಗೆ ಇನ್ ಕೇಸ್ ಇಲ್ಲಿ ಚಿಕಿತ್ಸೆ ಸಂಪೂರ್ಣವಾಗಿ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಬೇರೆ ಕಡೆ ಶಿಫ್ಟ್ ಆಗೋದಾದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ಬೋದು? ಈ ಬಗ್ಗೆ ಏನಾದ್ರೂ ಮಾಹಿತಿ ಲಭ್ಯ ಆಗಿದೆಯಾ ಇದುವರೆಗೆ ಅಂತ? ಐಶ್ವರ್ಯ, ಇಂದು ಸಂಜೆ 5 ಗಂಟೆಗೆ ಆಗಿರುವಂತಹ ಹೃದಯಾಘಾತ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡಿದೆ ಅನ್ನುವಂಥದ್ದನ್ನ ಈಗಾಗಲೇ ಪತ್ರಿಕಾ ಹೇಳಿಕೆಯಲ್ಲಿ ಬಿಡುಗಡೆ ಮಾಡಲಾಗಿರುವಂತದ್ದು. ಈ ಹಿನ್ನೆಲೆಯಿಂದಾಗಿ ಅವರನ್ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಒಂದು ವೇಳೆ ಅಪೋಲೋ ಆಸ್ಪತ್ರೆಯಲ್ಲಿ ಈ ಒಂದು ಚಿಕಿತ್ಸೆ ಅವರಿಗೆ ಅವರ ದೇಹ ಸ್ಪಂದನೆ ಮಾಡದೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಅವರಿಗೆ ಎಲ್ಲಿ ಆ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ತುರ್ತು ಸಭೆಯನ್ನ ಸರ್ಕಾರದ ಹಿರಿಯ ಅಧಿಕಾರಿಗಳು ಇರ್ಬೋದು, ಸಚಿವರುಗಳು ಎಲ್ಲರೂ ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಚೆನ್ನೈನ ಅಪೋಲೋ ಆಸ್ಪತ್ರೆಯಲ್ಲಿ ಸಭೆ ಕೂಡ ನಡೀತಾ ಇದೆ. ಆ ಒಂದು ಸಭೆಯಲ್ಲಿ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ನಂತರ ಯಾವ ಆಸ್ಪತ್ರೆಗೆ ಅವರನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ, ಶಿಫ್ಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಯನ್ನ ಒಂದು ಅಧಿಕೃತವಾಗಿ ತೆಗೆದುಕೊಂಡ ನಂತರವಷ್ಟೇ ಈ ಒಂದು ಕ್ರಮಗಳನ್ನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಜೊತೆಗೆ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಆಸ್ಪತ್ರೆ ಸುತ್ತಮುತ್ತ ಜನರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಹೀಗಾಗಿ ಅವರನ್ನ ಕಂಟ್ರೋಲ್ ಮಾಡುವಂತಹ ನಿಟ್ಟಿನಿಂದಾಗಿ ಸಶಸ್ತ್ರ ಮೀಸಲು ಪಡೆಯನ್ನು ಕೂಡ ಈಗಾಗಲೇ ಕರೆಸಿಕೊಳ್ಳಲಾಗಿದೆ. ಜೊತೆಗೆ ಕೇಂದ್ರದಿಂದ ಯಾವುದೇ ರೀತಿಯಾದಂತಹ ಸಹಾಯ ಇದ್ರೂ ಕೂಡ ಅದೆಲ್ಲದಕ್ಕೂ ಕೂಡ ನಾವು ಸಿದ್ಧರಿದ್ದೇವೆ ಅನ್ನುವಂತ ಒಂದು ಸೂಚನೆಯನ್ನ ಗೃಹ ಸಚಿವರು ಕೊಟ್ಟಿದ್ದಾರೆ. ಜೊತೆಗೆ ಬಿಗಿ ಬಂದೋಬಸ್ತ್ ಹಿನ್ನೆಲೆಯಿಂದಾಗಿಯೂ ಕೂಡ ಅಲ್ಲಿನ ಕಮಿಷನರ್ ಕೂಡ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವಂತೆ ಸ್ಥಳೀಯ ಪೊಲೀಸರಿಗೆ ಹಾಗೂ ಸಶಸ್ತ್ರ ಮೀಸಲು ಪಡೆಯನ್ನು ಕೂಡ ಈಗಾಗಲೇ ಅಲ್ಲಿ ನೇಮಕವನ್ನು ಮಾಡಲಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಐಶ್ವರ್ಯ. ಸಂತೋಷ್, ತಮಿಳುನಾಡು ಸಿಎಂ ಜಯಲಲಿತಾಗೆ ಹೃದಯಾಘಾತವಾಗಿದೆ. ಹೀಗಾಗಿ ಅಭಿಮಾನಿಗಳು ಆಕ್ರೋಶಗೊಂಡು ಏನಾದ್ರೂ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸೊ ಹೀಗಾಗಿ ತಮಿಳುನಾಡಿನ ಬೇರೆ ಬೇರೆ ಭಾಗಗಳಲ್ಲಿ ಭದ್ರತೆಯನ್ನು ಯಾವ ರೀತಿ ಒದಗಿಸಲಾಗಿದೆ, ಜೊತೆಗೆ ಇನ್ನು ಅಹಿತಕರ ಘಟನೆ ನಡೆದಂತೆ ಮುಂಜಾಗ್ರತಾ ಕ್ರಮಗಳನ್ನು ಯಾವ ರೀತಿ ಕೈಗೊಳ್ಳಲಾಗಿದೆ, ಆ ಬಗ್ಗೆ ಮಾಹಿತಿ ಲಭ್ಯವಾಗಿದೆಯಾ? ಮಂಜುನಾಥ್, ಮುಖ್ಯವಾಗಿ ಇಲ್ಲಿ ಒಂದು ವಿಚಾರ ಸ್ಪಷ್ಟವಾಗುತ್ತೆ. ಈ ಹಿಂದೆ ಕೂಡ ಅಂದ್ರೆ ಕಳೆದ ಸೆಪ್ಟೆಂಬರ್ 22ರಲ್ಲಿ ಅವರು ಆಸ್ಪತ್ರೆಗೆ ದಾಖಲಾದಂತಹ ಸಂದರ್ಭದಲ್ಲಿಯೂ ಕೂಡ ಅಭಿಮಾನಿಗಳ ಆಕ್ರಂದನ, ಕೆಲವೊಂದು ಅಭಿಮಾನಿಗಳ ಆಕ್ರೋಶವೂ ಕೂಡ ಹೆಚ್ಚಾಗಿತ್ತು. ಅಂದ್ರೆ ಅಲ್ಲಿ ಒಂದು ತುಂಬಾನೇ ಅತಿ ಹೆಚ್ಚಿನ ಒಂದು ಸೆಂಟಿಮೆಂಟ್ ಕೂಡ ಅಲ್ಲಿನ ಒಂದು ಜಯಲಲಿತಾ ಮೇಲೆ ಇದೆ. ಹೀಗಾಗಿ ಅಲ್ಲಿನ ಜನ ಕೂಡ ಅತಿ ಹೆಚ್ಚಿನ ಒಂದು ಅತಿರೇಕದ ವರ್ತನೆಯನ್ನು ತೋರಬಾರ್ದು ಅನ್ನುವಂತಹ ನಿಟ್ಟು ಈಗಾಗಲೇ ಅಲ್ಲಿನ ಸರ್ಕಾರದ ಮೇಲೆ ಕೂಡ, ಜೊತೆಗೆ ಪೊಲೀಸರು ಕೂಡ ಹೆಚ್ಚಿನ ಒಂದು ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಬೇಕಾಗತ್ತೆ. ಹೀಗಾಗಿ ಆಸ್ಪತ್ರೆ ಸುತ್ತಮುತ್ತಲು 2 ಕಿಲೋಮೀಟರ್ ಸುತ್ತಮುತ್ತ ಯಾರಿಗೂ ಕೂಡ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗ್ತಿಲ್ಲ. ಕೇವಲ ಸರ್ಕಾರದ ಹಿರಿಯ ಅಧಿಕಾರಿಗಳು ಹಾಗೂ ಸರ್ಕಾರದ ಸಚಿವರುಗಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಡಲಾಗ್ತಿದೆ. ಒಂದು ವೇಳೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಜೊತೆಗೆ ಅತಿ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈಗಾಗಲೇ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದನ್ನ ಗಮನಿಸಬೇಕಾಗುತ್ತೆ. ಕೆಲವೊಂದು ಪ್ರದೇಶಗಳಲ್ಲಿ ಗುಂಪಾಗಿ ಕೂಡ ಯಾರು ಇರಬಾರ್ದು ಅನ್ನುವಂಥದ್ದು ಒಂದು ಮಾಹಿತಿಯನ್ನು ಕೂಡ ಸ್ಪಷ್ಟ ರವಾನೆಯನ್ನ ಮಾಡಲಾಗಿದೆ. ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಅಹಿತಕರ ಘಟನೆಗಳು ಅಲ್ಲಿ ಸಂಭವಿಸಬಾರ್ದು ಅಂತ ಹೇಳಿದ್ರೆ ಅಲ್ಲಲ್ಲಿ ಅಂದ್ರೆ ಸುಮಾರು 150 ಮೀಟರ್ಗೂ ಒಂದು ಪೊಲೀಸ್ನ ಒಂದು ತಂಡವನ್ನ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಜೊತೆಗೆ ಅತಿ ಹೆಚ್ಚಾಗಿ ಅಲ್ಲಿ ಮಹಿಳೆಯರೇ ಹೆಚ್ಚಾಗಿ ಬಂದು ತಮ್ಮ ಮುಖ್ಯಮಂತ್ರಿಯವರ ಆರೋಗ್ಯದ ಬಗ್ಗೆ ಕೂಡ ಅತಿ ಕುತೂಹಲಕಾರಿಯಾಗಿ ಅಲ್ಲಿ ಕುಳಿತುಕೊಂಡು ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಎದುರು ಕಾತುರದಿಂದ ಕಾಯ್ತಾ ಇದ್ದಾರೆ. ಜೊತೆಗೆ ಮತ್ತೊಂದು ಕಡೆ ಆಕ್ರಂದನ ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಆಸ್ಪತ್ರೆಯ ಮುಂಭಾಗದಲ್ಲಿ. ಇದೆಲ್ಲದಕ್ಕೂ ಕೂಡ ವೈದ್ಯಾಧಿಕಾರಿಗಳು ಮತ್ತೊಂದು ಸುತ್ತಿನ ಈಗಾಗಲೇ ಚರ್ಚೆ ನಡೀತಾ ಇದೆ. ಈ ಚರ್ಚೆಯಲ್ಲಿ ಅಂತಿಮವಾದಂತಹ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡ ಬಳಿಕವಷ್ಟೇ ಒಂದು ಪ್ರೆಸ್ ಬುಲೆಟಿನ್ ಅನ್ನು ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ. ಮುಂದೆ ಇವರ ಆರೋಗ್ಯದ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ, ಒಂದು ವೇಳೆ ಈ ಆರೋಗ್ಯದ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳಂದ್ರೆ ಅಪೋಲೋ ಆಸ್ಪತ್ರೆಯಲ್ಲಿ ಕೊಡಲಾಗುತ್ತಿದ್ದಂತಹ ಟ್ರೀಟ್ಮೆಂಟ್ ಒಂದು ವೇಳೆ ಅವರ ಒಂದು ಆರೋಗ್ಯ ಅವರಿಗೆ ಒಂದು ಸಹಕಾರವನ್ನ ಕೊಡದೆ ಹೋಗಿದ್ದಲ್ಲಿ ಬೇರೆ ಯಾವ ರೀತಿಯಾದಂತಹ ಬೇರೆ ಯಾವ್ದಾದ್ರು ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೆ ಸಾಧ್ಯವಿದೆಯೋ ಅಥವಾ
ಬೇರೆ ಯಾವ್ದಾದ್ರು ದೊಡ್ಡ ಮಟ್ಟದ ಆಸ್ಪತ್ರೆಗಳು ಹೈಟೆಕ್ ಆಸ್ಪತ್ರೆಗಳಿಗೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಒಂದು ಸುತ್ತಿನ ಮಾತುಕತೆಯನ್ನ ಈಗಾಗಲೇ ಅಲ್ಲಿನ ಹಿರಿಯ ಸರ್ಕಾರದ ಅಧಿಕಾರಿಗಳು ಜೊತೆಗೆ ಹಿರಿಯ ಸಚಿವರು ಎಲ್ಲರೂ ಕೂಡ ಜೊತೆಗೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಈಗಾಗಲೇ ನಡೆಸ್ತಾ ಇದ್ದಾರೆ. ಇದರಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡ ಬಳಿಕವಷ್ಟೇ ಅವರ ಮುಂದಿನ ಆರೋಗ್ಯದ ಚಿಕಿತ್ಸೆಯ ಬಗ್ಗೆಯೂ ಕೂಡ ಒಂದು ಸ್ಪಷ್ಟ ನಿರ್ಧಾರವನ್ನ ಬರೋದಕ್ಕೆ ಸಾಧ್ಯವಾಗುತ್ತೆ. ಮಂಜುನಾಥ್. ಓಕೆ ಸಂತೋಷ್, ನಿಮ್ಮಿಂದ ಮಾಹಿತಿಯನ್ನು ಮತ್ತೊಮ್ಮೆ ಪಡೆದುಕೊಳ್ತೇವೆ.